ಪ್ರಶ್ನೆ ನೋಡೋಣ. ಫ್ಯಾಟಿ ಲಿವರ್ ಅಥವಾ ಯಕೃತ್ತಿನಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಡೆಯಲು ಏನು ಮಾಡಬೇಕು? ಆಪ್ಷನ್ ಸಿ ನೀರು ಸೇವನೆ, ಬಿ ವ್ಯಾಯಾಮ, ಸಿ ಫೈಬರ್ ಯುಕ್ತ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಹಾರದಲ್ಲಿ ವಿಟಮಿನ್ ಇ ಮತ್ತು ಫೈಬರ್ ಯುಕ್ತ ಆಹಾರವನ್ನು ಸೇವಿಸುವುದು, ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರನ್ನು ಕುಡಿಯುವುದು, ಪ್ರತಿದಿನ 30 ರಿಂದ 40 ನಿಮಿಷ ವೇಗವಾಗಿ ನಡೆಯುವುದರಿಂದ ಫ್ಯಾಟಿ ಲಿವರ್ ಅಥವಾ ಯಕೃತ್ತಿನಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಡೆಯಬಹುದು. ಎರಡನೇ ಪ್ರಶ್ನೆ. ಜಗತ್ತಿನಲ್ಲಿ ಮೀನುಗಳು ಇಲ್ಲದ ಸಮುದ್ರ ಯಾವುದು? ಆಪ್ಷನ್ ಸಿ ಕೆರೆಬಿಯನ್ ಸಮುದ್ರ, ಬಿ ಬೆರಿಂಗ್ ಸಮುದ್ರ, ಸಿ ಅರೇಬಿಯನ್ ಸಮುದ್ರ, ಡಿ ಮೃತ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮೃತ ಸಮುದ್ರ. ಇದನ್ನು ಇಂಗ್ಲಿಷ್ನಲ್ಲಿ ಡೆಡ್ ಸಿ ಎಂದು ಕರೆಯಲಾಗುತ್ತದೆ. ಈ ಒಂದು ಸಮುದ್ರದಲ್ಲಿ ಸಾಮಾನ್ಯ ಸಮುದ್ರಕ್ಕೆ ಹೋಲಿಸಿದಾಗ 10 ಪಟ್ಟು ಅಥವಾ 35ರಷ್ಟು ಅಧಿಕ ಉಪ್ಪಿನಂಶ ಹೆಚ್ಚಿರುತ್ತದೆ. ಇಲ್ಲಿ ಮನುಷ್ಯ ತೇಲುತ್ತಾ ಇರುತ್ತಾನೆ, ಮುಳುಗಲು ಸಾಧ್ಯವಿಲ್ಲವಂತೆ. ಆದ್ದರಿಂದ ಉಪ್ಪಿನಾಂಶ ಜಾಸ್ತಿ ಇರುವುದರಿಂದ ಮೀನುಗಳು, ಸಸ್ಯವರ್ಗ, ಸಮುದ್ರ ಪ್ರಾಣಿಗಳು ಇರುವುದಿಲ್ಲ. ಮೂರನೇ ಪ್ರಶ್ನೆ. ಕೆರೆಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಸಿ ಉದಯಪುರ, ಬಿ ಜೈಪುರ, ಸಿ ಅಯೋಧ್ಯೆ, ಡಿ ವಾರಣಾಸಿ. ಸರಿಯಾದ ಉತ್ತರ ಆಪ್ಷನ್ ಎ ಉದಯಪುರ. ಕೆರೆಗಳ ನಗರ ಎಂದು ಉದಯಪುರ ನಗರವನ್ನು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ. ಮಧುಮೇಹಿಗಳು ಕಲ್ಲಂಗಡಿ ತಿನ್ನಬಹುದೇ? ಆಪ್ಷನ್ ಸಿ ಅಪಾಯ, ಬಿ ತಿನ್ನಬಹುದು, ಸಿ ಶುಗರ್ ಹೆಚ್ಚಾಗುತ್ತದೆ, ಡಿ ಶುಗರ್ ಕಡಿಮೆ ಆಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ತಿನ್ನಬಹುದು. ಕಲ್ಲಂಗಡಿ ರುಚಿಯಲ್ಲಿ ಸಿಹಿಯಾಗಿದ್ದರೂ ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಮಧುಮೇಹಿಗಳು ಹಿಂಜರಿಕೆ ಇಲ್ಲದೆ ಕಲ್ಲಂಗಡಿ ಹಣ್ಣನ್ನು ತಿನ್ನಬಹುದು. ಅಂದರೆ ಕಲ್ಲಂಗಡಿ ಕಡಿಮೆ ಗ್ಲೈಸೆಮಿಕ್ ಆಗಿದೆ. ಇದು ಮಧುಮೇಹಿಗಳಿಗೆ ಅಗತ್ಯವಿರುವ ಕಾರ್ಬೋಹೈಡ್ರೇಟ್ಗಳನ್ನು ಮಾತ್ರ ಹೊಂದಿರುತ್ತದೆ. ಹಾಗಾಗಿ ಮಧುಮೇಹಿಗಳು ಕಲ್ಲಂಗಡಿ ಹಣ್ಣನ್ನು ಧಾರಾಳವಾಗಿ ತಿನ್ನಬಹುದು. ಐದನೇ ಪ್ರಶ್ನೆ. ಸೋಯಾಬೀನ್ನಲ್ಲಿ ಎಷ್ಟು ಶೇಕಡಾ ಪ್ರೋಟೀನ್ ಇರುತ್ತದೆ? ಆಪ್ಷನ್ ಸಿ 50%, ಬಿ 30%, ಸಿ 40%, ಡಿ 20%. ಸರಿಯಾದ ಉತ್ತರ ಆಪ್ಷನ್ ಸಿ 40%. ಸೋಯಾಬೀನ್ನಲ್ಲಿ ಶೇಕಡಾ 40% ಪ್ರೋಟೀನ್ ಇರುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಸರಿಯಾದ ಉತ್ತರ ಕೈ ಕೆಸರಾದರೆ ಬಾಯಿ ಮೊಸರು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಹಿಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.